ನೀವೇನಾದರೂ ಮೈಸೂರಲ್ಲಿ ಪ್ರಾಪರ್ಟಿ ತೊಗೋಬೇಕು ಅಂತಿದ್ರೆ ಇದು ನಿಮಗೆ ಬೆಸ್ಟ್ ಟೈಮು. ಸೊ ಮೈಸೂರಲ್ಲಿ ನೀವೇನಾದರೂ ಸೈಟ್ ತೊಗೋಬೇಕು ಅಥವಾ ಸೈಟ್ನ ಮಾರಬೇಕು, ಇಲ್ಲ ಮನೆ ತೊಗೋಬೇಕು ಅಥವಾ ಮನೆನ ಮಾರಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ. ಅವರು ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಮನೆ ಆಗಲಿ ಅಥವಾ ಸೈಟ್ ಆಗಲಿ ಹುಡ್ಕೊಡ್ತಾರೆ. ನಿಮಗೇನಾದರೂ ಲೇಔಟ್ಗಳಲ್ಲಿ ಸೈಟ್ ಬೇಕು ಅಂದರೆ ಅಥವಾ ಇಂಡಿವಿಜುವಲ್ ಆಗಿ ಸೈಟ್ ಬೇಕಂದ್ರೂ ಕೂಡ ಹುಡ್ಕೊಡ್ತಾರೆ. ವಿಜಯನಗರ ಆಗ್ಬೋದು, ಭೋಗಾದಿ ಆಗ್ಬೋದು, ಆ ಸೈಡಲ್ಲೂ ನಿಮಗೆ ಸೈಟ್ಗಳು ಸಿಗುತ್ತೆ. ಆ್ಯಂಡ್ ಮೈಸೂರಲ್ಲಿ ಎಲ್ಲೇ ಸೈಟ್ ಬೇಕಿದ್ರೂ ಕೂಡ ನಿಮಗೆ ಕೆಲಸನ ಮಾಡಿಕೊಡ್ತಾರೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಮಿಸ್ ಮಾಡಿದೆ ಕಾಲ್ ಮಾಡಿ. ಹಾಯ್, ದಿಸ್ ಇಸ್ ರೇಷ್ಮಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಡಿನ್ನರಿಗಂತ ಆಚೆ ಹೋಗ್ತಾ ಇದ್ದೀವಿ. ಸೊ ಡಿನ್ನರ್ ಅಂತ ಅಂದ್ಬಿಟ್ಟು ಸಂಜೆ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಬೇಡಿ. ಇಲ್ಲಿಂದ ಆ ಪ್ಲೇಸಿಗೆ ರೀಚ್ ಆಗೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ ಅಂತ. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಮರಿದೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಆ್ಯಂಡ್ ಪ್ರೀವಿಯಸ್ ಬ್ಲಾಗ್ ಕೂಡ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ನನ್ನ ಜೊತೆ ಯಾರಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಫಸ್ಟ್ಲಿ ಗೊತ್ತಿರುತ್ತೆ. ಹಾಯ್, ನಮಸ್ಕಾರ. ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು? ನೀನು ಹೇಳ್ದಲ್ಲ ಆಚೆ. ಸೊ ಡಿನ್ನರ್ಗೆ ಹೋಗ್ತಾ ಇದೀವಿ. ಸೊ ಯಾವ ಪ್ಲೇಸ್? ಜಾಲಿ ರೈಟ್. ಮಳೆ ಬೇರೆ ಬರ್ತಾ ಇದೆ. ಹೌದು, ಕಲ್ಯಾಣ ನಗರಕ್ಕೆ ಹೋಗ್ತಾ ಇರೋದು. ಅಲ್ಲಿ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಲ್ ಮಳೆ ಬರ್ತಾ ಇದೆ. ಮಳೆ ಬಂದು ಇವಾಗ ಸದ್ಯಕ್ಕೆ ನಿಂತಿದೆ, ಬಟ್ ಇನ್ನೂ ಮಳೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಜೊತೆ ಇನ್ನೂ ಇಬ್ರು ಇದ್ದಾರೆ. ಯಾರು ಅಂದ್ರೆ, ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಟೋಪಿ ತೆಗಿಯೋ ಗುಡ್ ಸಿಗಲ್ಲ. ಎಣ್ಣೆ ಹಾಕಿದ ತಲೆಗೆ ಸಿಕ್ಕಿರುತ್ತೆ. ಎಣ್ಣೆ ಹಾಕಿ ಎಲ್ಲಿಗೆ ಶೇಪ್ಲೆಸ್ ಹೋಗ್ಬಿಟ್ಟಿದೆ ತಲೆಗೆ. ಹೊಟ್ಟೆಗೆ ಹಾಕಿದ್ಯಾ ತಲೆಗೆ ಹಾಕಿದ್ಯಾ? ಹೊಟ್ಟೆಗರ ತಲೆಗೆ. ತಿರ್ಕೊಂಡು ಹೇಳ ಕರೆಕ್ಟಾಗಿ. ತಲೆ 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 ಮಾಂಸ. ಆ್ಯಂಡ್ ಇನ್ನೊಬ್ರು ಬಂದು ರಘು ಅಣ್ಣ. ಇವ್ರನ್ನ ಆಲ್ಮೋಸ್ಟ್ ನೀವು ವ್ಲಾಗ್ ಅಲ್ಲಿ ನೋಡಿರ್ತೀರಾ. ನನ್ನ ವ್ಲಾಗ್ ಅಲ್ಲಿ ಫಸ್ಟ್ ಟೈಮ್. ಹಾಯ್, ನೆಕ್ಸ್ಟ್ ಬರ್ತಾ ಇರ್ತೀನಿ. ಯಾ ಈಗ ಡ್ರೈವ್ ಮಾಡ್ಲಿ, ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ, ಸೊ ನೋಡಿ ಮಳೆ ಬಂದು ನಿಂತಿದೆ. ಎಲ್ಲ ಈಗ ಹನಿ ಸ್ವಲ್ಪ ಬೀಳ್ತಾ ಇದೆ. ನೋಡೋಣ ಇನ್ನೂ ಜಾಸ್ತಿ ಆಗ್ಬೋದೇನೋ. ಆ್ಯಂಡ್ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಆನ್ ದ ವೇ ಹೋಗ್ತಾ ಹೋಗ್ತಾ ಸಿಗ್ತೀವಿ. ಈ ಕಾರ್ ಮೆಮೊರಿ ಏನು? ಮೆಮೊರಿ ಏನಪ್ಪ ಅಂತಂದರೆ, ನಾನು ನನ್ನ ಮದುವೆ ದಿನ ಫಸ್ಟು ಈ ಕಾರಲ್ಲೇ ಚೌಟ್ರಿಗೆ ಹೋಗಿದ್ದು. ಅಲ್ಲೋಗಿ ಮದುವೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಇವಳನ್ನ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದು ಇದೇ ಕಾರಲ್ಲಿ. ಹೌದು, ಸೇಮ್ ಜಾಗನೇ. ನಾನು ಇದೇ ವಿಂಡೋ ಸೀಟ್ ಹತ್ರನೇ ಕುತ್ಕೊಂಡಿದ್ದೆ. ಇಲ್ಲ ಅರಿಣಿ ಇದ್ಲು, ಅರಿಣಿ ಆ ಕಡೆ ಇವಳು ಗಳೋ 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 ತಳ್ತಾ ಇದ್ಲು. ಸಮಾಧಾನ ಮಾಡಿ 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 ಸಾಕಾಗೋಯ್ತು. ಓ, ಏನ್ ಸಮಾಧಾನ ಮಾಡಿಲ್ಲ, ಕುತ್ಕೊಳ್ಳಿ. ಮಾಡ್ಲಿಲ್ವಾ ಸಮಾಧಾನ? ಆತರ ಏನೂ ಇಲ್ಲ. ನಾನು ಅಳ್ತಾ ಇದ್ದೆ, ಸಾಂಗ್ ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದೇ ಟೈಮಿಗೆ ನಾನು ಆಲ್ಮೋಸ್ಟ್ ಸುಮ್ಮನೆ ಅಳು ಎಲ್ಲ ಮುಗಿಸಿ ಕೂತಿದ್ದೆ ಸ್ವಲ್ಪ, ಓಕೆ ಅಂತ ಅನ್ಕೊಂಡು. ಸೊ ಅದೇ ಟೈಮಿಗೆ ಅಣ್ಣ ಒಂದ್ ಸಾಂಗ್ ಪ್ಲೇ ಮಾಡ್ಲಿಲ್ಲ, ಬಟ್ ಆಟೋಮ್ಯಾಟಿಕ್ ಆಗಿ ಒಂದ್ ಸಾಂಗ್ ಬಂದ್ಬಿಡ್ತು. ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ. ಇವರೆಲ್ಲ ನಗ್ತಾ ಇದ್ರು, ಗೊತ್ತಾ? ಹೌದು, ಅಂದ್ರೆ ನಾನು ನಗದ ನನ್ಗೆ ಗೊತ್ತಾಗ್ತಿಲ್ಲ. ಸಾಂಗ್ ಚೇಂಜ್ ಮಾಡಪ್ಪ ಅಂದ್ಬಿಟ್ಟು ಆಮೇಲೆ ಸಾಂಗ್ ಚೇಂಜ್ ಆಯ್ತು. ಫಾಲ್ಟ್ ಏನಂತ ಅಂದ್ರೆ, ಸೀರಿಯಸ್ ವಿಷಯದಲ್ಲೂ ನಗೋರ್ನ ನೋಡಿದ್ದೀರಾ ನೀವು? ಇಲ್ಲಿದ್ದಾರೆ ಇವರೊಬ್ರು, ಮತ್ತೆ ಅಣ್ಣ ಒಬ್ರು ಇದ್ದಾರೆ. ಸೀರಿಯಸ್ ಆಗಿದ್ರೆ ನಗು ಬರುತ್ತಂತೆ ಅವರಿಗೆ. ಅಂದ್ರೆ ನಂಗೆ ಅಷ್ಟೊಂದು ಬರಲ್ಲ ಸಮ್ ಟೈಮ್ಸ್. ಅದ್ರಲ್ಲೂ ಜಾಸ್ತಿ ಇವಳು ಕೋಪ ಮಾಡ್ಕೊಂಡು ಜಗಳ ಆಡಕ್ ಬತ್ತಲ್ ಗೊತ್ತಾ, ಅವಾಗ ನಗು. ಸೊ ಹಂಗೆ. ಸೊ ಇದು ಈ ಕಾರ್ ಮೆಮೊರಿ. ಇದು ಈ ಕಾರ್ ಬಂದು ಮಾರುತಿ ಸುಜುಕಿ ಅಲ್ಲ, ಸುಜುಕಿ ಬ್ರೆಜಾ. ಸೊ ಸಕ್ಕದಾಗಿದೆ. ಡಿಕ್ಕಿಯಲ್ಲಿ ಅಣ್ಣ ಇಟ್ಟಿದ್ದಾರೆ. ಮದ್ವೆ ಟೈಮಲ್ಲಿ ಹಂಚ್ತಾರೆ ಗೊತ್ತಾ, ಮದ್ವೆ ಟೈಮಲ್ಲಿ ಹಂಚ್ತಾರೆ ಕ್ಲಾಸ್ಗಳಿಗೆ ಗಾಡಿಯಲ್ಲಿ. ನಾನು ಅಷ್ಟೇ, ನನ್ ಗಾಡಿ 1 month ಹಂಗೆ ಇತ್ತು ನನ್ನ ಕಾರಲ್ಲಿ. ನನ್ನ ಕಾರಲ್ಲೂ ಅಷ್ಟೇ 1 month ಹಂಗೆ ಇತ್ತು. ನನ್ನ ಕಾರ್ ಸಿಕ್ಕಾಬಟ್ಟೆ ಡಿಸೈನ್ ಬೇಕು ಅಂತ ಕೇಳಿದಂದೆ, ಮುಂದೆ ಎಲ್ಲ ಟೇಪು. ನನ್ನ ಕಾರ್ದು ಫೋಟೋ ನಾನು ಸಿಕ್ಕಿದ್ರೆ ಹಾಕ್ತೀನಿ, ಲೈಕ್ ಮದುವೆದು ಯಾವ ಥರ ಇತ್ತು ಅಂತ. ಬಟ್ ಇಲ್ಲಿಲ್ಲ, ಮನೇಲಿದೆ. ಸೊ ಫೋಟೋ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ. ಹೌದು, ಆಮೇಲೆ ನಮ್ಗೆ ಟೈಮ್ ಇರ್ಲಿಲ್ಲ. ನಮ್ಗೇನಂದ್ರೆ ಒಂದು ಟೈಮ್ ಕೊಟ್ಟಿದ್ರು, ಆ ಟೈಮ್ದಲ್ಲಿ ರೀಚ್ ಆಗ್ಬೇಕಂತ. ಸೊ ಅದರಿಂದ ಡೆಕೋರೇಷನ್ ಎಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಅಂತ ಸಿಂಪಲ್ ಆಗಿ ಮಾಡಿದ್ರು ಅಷ್ಟೇ. ಬಟ್ ನಮ್ದು ಅಂದ್ರೆ ಲೈಕ್ ಬೆಳಿಗ್ಗೆ ಡಿಸೈನ್ ಮಾಡಿಸ್ಕೊಂಡು ತಗೊಂಡ್ ಬಂದಿದ್ದು. ಇವ್ರದೇ 10 ನಿಮಿಷ ಚೌಟ್ರಿಂದ ಮನೆ.
ಆಬ್ವಿಯಸ್ಲಿ ಅಲ್ವಾ, ಹುಡುಗಿ ಮನೆಯವ್ರು ಮೈಸೂರಾಗಿರೋದ್ರಿಂದ ಮದ್ವೆ ಕೂಡ ಮೈಸೂರಲ್ಲಿ ಇರುತ್ತೆ. ಅದಕ್ಕೆ ನಿಮ್ ಟೈಮ್ ತುಂಬಾ ಇರುತ್ತೆ, ಸೊ ಡೆಕೋರೇಷನ್ ಎಲ್ಲ ಮಾಡ್ಬೋದು. ಬಟ್ ನಮ್ದು ಹಂಗಾಗಲ್ಲ. ಬಟ್ ಎನಿವೇ ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಕಾರ್ ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ. ಹೌದು, ಒಂಥರ ಇಬ್ಬರಿಗೂ ಮದ್ವೆ ಡ್ರೆಸ್ ಅಷ್ಟೇ ಮಿಸ್ಸಿಂಗ್. ನಾನು ಸೂಪರ್ ಆಗಿದ್ದೀನಿ, ನೀನು? ಏನಪ್ಪ ಮೂಳೆ ಎಲ್ಲ ಆರೆಂಜ್ ಕಚ್ಚಿದೆ ವಿಡಿಯೋಲ್ಲೇ. ನಿನ್ ಮೂಳೆ ಕಚ್ಚೋದ್ ನೋಡ ಫ್ಯಾನ್ ಆಗ್ಬಿಟ್ಟ ನಾವು. ಈಗ ಎಲ್ಲಾರ್ಗು ಒಂದ್ ಬೊಗಟ್ ಕೇಳ್ತೀನಿ, ಹೇಳ್ತೀರಾ? ಅಣ್ಣ ರೆಡಿನಾ? ನೀವು ರೆಡಿನಾ? ನೀವು ರೆಡಿನಾ? ಓಕೆ. ತಲೆ ಇಲ್ಲ, ಕೈ ಕಾಲಿಲ್ಲ, ಮೂಲೆಯಲ್ಲಿ ಕೂತು ಮಾತಾಡುತ್ತೆ, ಏನು? ತಲೆ ಇಲ್ಲ, ಕೈ ಕಾಲಿಲ್ಲ, ಮೂಲೆಯಲ್ಲಿ ಕೂತು ಮಾತಾಡುತ್ತೆ. ಪೊರ್ಕೆನಾ? ಪೊರ್ಕೆ ಮಾತಾಡುತ್ತಾ? ಮಾತಾಡುತ್ತಾ ನಿಜವಾಗ್ಲು? ಏನು ನಾನು ಒಗ್ಗಟ್ಟು ಕೇಳ್ತಾ ಇರೋದು. ಕೈ ಕಾಲಿಲ್ಲ, ಏನೂ ಇಲ್ಲ, ತಲೆ ಇಲ್ಲ, ಕೈ ಕಾಲಿಲ್ಲ, ಏನಿಲ್ಲ, ಮೂಲೆಯಲ್ಲಿ ಕೂತು ಮಾತಾಡುತ್ತೆ, ಏನು? ಒಳ್ಕಲ್ಲ. ಅಣ್ಣ ಏನಿಗೆ ಚಪ್ಲಿ ಏನೋ ಆಗಿರುತ್ತೆ. ಮಿಕ್ಸಿ ಅಲ್ಲ, ಮಿಕ್ಸಿಗೆ ಜಾರು ಅದೆಲ್ಲ ಇದೆ ಅಲ್ಲ, ತಲೆ ಎಲ್ಲ ಇದೆ ಅಲ್ಲ, ಮುಚ್ಚಳ ಎಲ್ಲ ಇರುತ್ತಲ್ಲ, ಏನು 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 ನೆನಪೇ ಬರ್ತಾ ಇಲ್ವಲ್ಲಪ್ಪ. ಏನೋ ಗೊತ್ತಿರೋ ತರ ಬರ್ಬೇಕಲ್ಲ. ಅಣ್ಣ ಗೆಸ್ಸೇ ಮಾಡ್ತಾ ಇಲ್ಲ. ಮೊಬೈಲ್ ಬಿತ್ತು, ಒಂದು ಅರ್ಧ ಮೊಬೈಲ್ ಬಿತ್ತು. ಅವನ್ಗೆ ಸಿಕ್ತು ಬಿಡ. ಅವಂದೇನಾ? ಅವಂದೇನೆ ಅದು. ಹೇಳಿ ಹೇಳಿ ಹೇಳಿ, ಆನ್ಸರ್ ಹೇಳಿ. ಅದ್ಯಾಕೆ? ಕೈ ಕಾಲಿಲ್ಲ, ತಲೆ ಇಲ್ಲ, ಮಾತಾಡ್ತಾನೆ. ಗಡಿಯಾರ? ಇಲ್ಲ. ಗೊತ್ತಿಲ್ವಾ? ಗೊತ್ತಿಲ್ವಾ? ರೇಡಿಯೋ. ಏನಂತ ಕೇಳ, ಆಕಾಶದಲ್ಲೆಲ್ಲ ಹಾರಾಡುತ್ತೆ, ಓಕೆನಾ? ಬಾಲ ಎಲ್ಲ ಇಲ್ಲ ಅಂದ್ರೆ ಬಿದ್ದೋಗುತ್ತೆ. ಏನಾರ ಹೇಳ್ತಾಳಲ್ಲ ಇವಳೆ. ಗಾಳಿಪಟ ಆನ್ಸರ್ ಹೇಳ್ಬಿಡ್ರಿ. ಕ್ವಶನ್ ಹೇಳಿದ್ರು ಬಾಲ ಎಲ್ಲ ಇಲ್ಲ, ಬಿದ್ದೋಗುತ್ತೆ. ಸಾರಿ, ಕ್ವಶನ್ ರಾಂಗ್ ಆಗಿ ಹೇಳಿದೆ ಅನ್ಸುತ್ತೆ. ಬಟ್ ಅಂದ್ರೆ ಆನ್ಸರ್ ಕರೆಕ್ಟ್, ಗಾಳಿಪಟ. ನೈಸ್, ಗುಡ್ ಗುಡ್. ನೀವ್ ಯಾರಾದ್ರೂ ಕೇಳ್ತೀರಾ? ಚೆನ್ನಾಗಿರುತ್ತೆ, ಕೇಳಿ ನೋಡೋಣ. ಡಿನ್ನರ್ ಟೈಪ್, ಡಿನ್ನರ್ ತಿನ್ಬೇಕು. ತಲೆ ಓಡಲ್ಲ ನಮ್ಗೆ, ಊಟ ಇಲ್ಲ. ಟೀಟಿ ಊರ್ಗಲ್ಲ, ಇವ್ರಾಗ್ಲ ಆಯ್ತು ಮಚ್ಚ. ಗೈಸ್, ನಾವೀಗ ರೀಚ್ ಆಗಿದ್ದೀವಿ ಪ್ಲೇಸಿಗೆ. ಆಗಲೇ ಹೇಳಿದೆ ಅಲ್ವಾ, ನಾವು ಹೊರಟಿದ್ದು ಬೇಗ ಆಗಿರ್ಬೋದು, ಬಟ್ ರೀಚ್ ಆಗೋ ಅಷ್ಟೊತ್ತಲ್ಲಿ ಆಲ್ಮೋಸ್ಟ್ ಕತ್ಲೆ ಆಗಿರುತ್ತೆ, ಡಿನ್ನರ್ ಟೈಮ್ ಆಗಿರುತ್ತೆ ಅಂತ. ಅಫ್ಕೋರ್ಸ್ ಕರೆಕ್ಟ್ ಡಿನ್ನರ್ ಟೈಮಿಗೆ ಬಂದಿರೋದು. ಯಾಕೆಂದರೆ ತುಂಬ ಟ್ರಾಫಿಕ್ ಇತ್ತು, ಗೊತ್ತಿತ್ತು ಇಷ್ಟೇ ಲೇಟ್ ಆಗುತ್ತೆ ಅಂತ. ಸೊ ಎಲ್ಲಾದರೂ ಹೋಗ್ಬೇಕಂದ್ರೆ 1.5 hour ಅಥವಾ 2 hours ಮುಂಚೆನೇ ಬಿಡಬೇಕಾಗತ್ತೆ. ಯಾಕೆ ಅದು ಬೇರೆ, ಇವಾಗ ಮಳೆ ಬೇರೆ ಬರ್ತಿತ್ತಲ್ವಾ, ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಏನು ತಿಂತಾ ಇದ್ದೀವಿ? ಏನು ಕೊಡಿಸ್ತೀರಾ ನೀವು ನನಗೆ? ನೋಡೋಣ, ಅಲ್ಲಿ ಸರ್ಪ್ರೈಸ್. ನೀನು ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮ್. ಏನ ಕೊಡ್ಸೋ ಐಟಮ್. ಹೌದಾ? ಸರಿ, ಮಳೆ ಬರ್ತಿದೆ, ಬಾ ಅಲ್ಲಿ ಒಳಗಡೆ. ಹೌದು, ಮಳೆ ಬರ್ತಿದೆ. ಈಗ ಒಳಗಡೆ ಹೋಗ್ಬಿಟ್ಟು ಸಿಗ್ತೀನಿ. ಈಗ ಬಂದಿದ್ದೀವಿ ನಾವು ಟೋಸಿಟೋಸ್, ಕಲ್ಯಾಣ ನಗರಲ್ಲಿರುವಂಥ ಟೋಸಿಟೋಸ್ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಿರೋದು. ಆ್ಯಕ್ಚುಲಿ ಆ್ಯಂಬಿಯನ್ಸ್ ಚೆನ್ನಾಗಿದೆ. ಆ್ಯಂಡ್ ಇಲ್ಲೇನಪ್ಪ ಅಂದರೆ ಇನ್ಫ್ಯೂಸ್ ಚಿಕನ್ ಬರುತ್ತೆ. ಇನ್ಫ್ಯೂಸ್ ಚಿಕನ್ ಅಂದರೆ ಲೈಕ್ ಚಿಕನ್ ಒಳಗಡೆ ಒಂದು ಫ್ಲೇವರ್ ಇನ್ಫ್ಯೂಸ್ ಮಾಡ್ತಾರೆ. ಲೈಕ್ ಚಿಕನ್ ಹಿಂಗೆ ಇಳ್ತಾ ಇದ್ರೆ ಅದ್ರ ಒಳಗಡೆಯಿಂದ ಫ್ಲೇವರ್ಸ್ ಎಲ್ಲ ಬರುತ್ತೆ. ಥರ ಡಿಫ್ರೆಂಟ್ ಇದೆ. ಆ್ಯಕ್ಚುಲಿ ಮೇ ಬಿ ಇದು ಲಂಡನಲ್ಲಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ ಫಸ್ಟು. ಸೊ ಅದಾದಮೇಲೆ ಬೆಂಗಳೂರಲ್ಲಿ ಇದು ಮಾಡಿದ್ದಾರೆ. ಸೊ ಇನ್ನೊಂದು ಬ್ರ್ಯಾಂಡ್ ಇದೆ, ಅವ್ರು ಮಾಡಿದ್ದು ಫಸ್ಟು. ಆದಮೇಲೆ ಇವರು ಈಗ ರೀಸೆಂಟಾಗಿ ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ, ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ನಾನು ಏಮೆಲ್ಲ ಟೇಸ್ಟ್ ಮಾಡಿದ್ದೀನಿ. ನಾನು ಫಸ್ಟ್ ಟೈಮ್. ಸೊ ಅದಕ್ಕೆ ನೈಟ್ ಔಟ್ ಬಿಟ್ಟು ಡಿನ್ನರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದ್ದು. ಗಾಡಿಯಲ್ಲಿ ಬರ್ಬೇಕಾದ್ರೆ ಆ್ಯಕ್ಚುಲಿ ಯಾರಿದ್ದಾರೆ ಅಂತ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ ಅಂತ ಅನ್ಸುತ್ತೆ. ಇವಾಗ ನಾನು ತೋರಿಸ್ತೀನಿ. ಮತ್ತೆ ಯಾರಿದ್ದಾರೆ ಅಂತ ನೋಡಿ. ಒಬ್ಬ ಟೊಪ್ಪಿ ಹಾಕೊಂಡಿದ್ದಾನೆ. ಆವಾಗ ನಮ್ಗೆ ಜ್ವರ ಬಂದಿತ್ತು, ಈಗೂ ಜ್ವರ ಬಂದಿದೆ. ಇವನು ಹೆಂಗೆ ಅಂದರೆ ಗೈಸ್, ಇವ್ರಿಗೊಂದು ಸ್ಪೆಷಲ್ ಪವರ್ ಇದೆ. ಏನಂತ ಅಂದರೆ ಲೈಕ್
ನಾಳೆ ನಾಳಿದ್ರಲ್ಲಿ ಜ್ವರ ಬರುತ್ತೆ ಅಂತ ಇವ್ರಿಗೆ ಇವತ್ತೇ ಗೊತ್ತಾಗ್ತಾ ಇದೆ. ಹಾಂ, ಅದಕ್ಕೆ ಇವತ್ತೇ ಟೊಪ್ಪಿ ಹಾಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಹೇಳಿದ್ವಿ ಹಂಗಾದ್ರೆ ಇವತ್ತೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದುಬಿಡಿ, ಹೆಂಗಿದ್ರು ಜ್ವರ ಬರುತ್ತೆ ಅಂತ ಗೊತ್ತಿರುತ್ತಲ್ಲ ಅಂತ. ಸೊ ನೋಡಿ ಹಿಂಗೆ ಇಲ್ಲ ಮಾತ್ರೆ ಹಾಕೊಂಡ್ಬಿಡ್ತೀನಿ ನಾನು. ಚಿಕನ್ ತಿಂದು ಮಾತ್ರ ಹಾಕೊಂಬ ಚಿಕನ್ ಇಲ್ಲ ಚಿಕನ್ ಸ್ವಲ್ಪ ಜಾಸ್ತಿ ತಿಂದರೆ ಹುಷಾರಾಗ್ಬಿಡ್ತೀನಿ. ಒಬ್ಬ ಇನ್ನು ಜ್ವರ ಬಂದಾಗ ಚಿಕನ್ ತಿನ್ನಬಾರ್ದು, ಇವರು ಉಲ್ಟಾ ಕೇಸು. ಬಂದಾಗ ಚೆನ್ನಾಗಿ ತಿನ್ಬೇಕು, ಇಮ್ಯುನಿಟಿ ಚೆನ್ನಾಗಿ ತಿಂದರೆ ಜ್ವರ ಬರೋಲ್ಲ, ಓಡೋಗುತ್ತೆ. ಹಾಗೆ ನಾನು ಆಗಲೇ ಹೇಳಿದ್ದು ಕರೆಕ್ಟಲ್ಲ ಅಣ್ಣ, ನಾವು ಹೋಗೋ ಅಷ್ಟೊತ್ತಲ್ಲಿ ನೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ಟೈಮ್ ಬಿಟ್ಟಿದ್ದಾಗ ಡಿನ್ನರ್ ಟೈಮಿಗೆ ಬಂದಿದ್ದೀವಿ. ಡಿನ್ನರ್ ಟೈಮ್ ಬಂದಿದ್ದೀವಿ, ಸಖತ್ತಾಗಿ ರೀಚ್ ಆಗಿದ್ದೀವಿ. ಯಾವುದೇ ಫುಡ್ ಆದರೂ ಅಷ್ಟೇ ನಮಗೆ ಕೈಯಲ್ಲಿ ತಿಂದ್ರೇ ರುಚಿ ಅಂತ ಅನಿಸುತ್ತೆ. ಲೈಕ್ ಸ್ಪೂನಲ್ಲಿ ಈ ಥರ ಚುಚ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ತಿನ್ನೋಕ್ಕೆಲ್ಲ ಮಜಾ ಇರಲ್ಲ, ಕೈಯಲ್ಲಿ ತಿಂದ್ರೇ ಸಖತ್ ಅಂತ ಅನಿಸುತ್ತೆ. ಕಾನ್ಸೆಪ್ಟ್ ಒಂದು ಮನೇಲಿ ಮಾಡೋ ಕಾನ್ಸೆಪ್ಟ್ ಇದು. ನಾವು ಕೈಯಲ್ಲಿ ಹಿಂಗೆ ನೆಕ್ಕೊಂಡು ಎಷ್ಟೇ ಓಲ್ಡ್ ಇಸ್ ಗೋಲ್ಡ್ ಥರ ಗೋಲ್ಡ್ ಎಲ್ಲ ರಿಪೀಟ್ ಆಗ್ತಾ ಇದೆ. ಫೋನ್ಸ್ ಎಲ್ಲ ಬಿಸಾಕ್ತಾರೆ, ಈ ಥರ ರೆಸ್ಟೋರೆಂಟ್ ಇರಲ್ಲ, ಗುಡ್ಸ್ಲು ಒಂಥರ ಚಾಪೆ ಮೇಲೆ ಕೂತ್ಕೊಳ್ಳೋದು, ನೆಲದಲ್ಲಿ ಕೂತ್ಕೊಳ್ಳೋದು, ಆ ಥರ ನೆಕ್ಸ್ಟ್ ಅದೇ ಟ್ರೆಂಡ್. ಆಮೇಲೆ ನಮಗೆ ಒಂದು ಕೋಳಿ ಕೊಟ್ಬಿಡ್ತಾರೆ, ನಾವು ಸುಟ್ಕೊಂಡು ತಿನ್ನೋದು, ಉಪ್ಪು ಖಾರ ಎಲ್ಲ ಕೊಟ್ಬಿಡ್ತಾರೆ. ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್, ಒಂದು ಮೊಟ್ಟೆ ಕೊಟ್ಬಿಡ್ತಾರೆ, ಅದನ್ನೇ ಕೋಳಿ ಮಾಡ್ಕೊಂಡು ಆಮೇಲೆ ಇಲ್ಲ ಮಚ್ಚ, ಇದು ಹೇಳಿದ್ ಬರುತ್ತೆ ಗೊತ್ತಾ, ಇನ್ನಷ್ಟು ಕೋಳಿ ಇರುತ್ತೆ, ಯಾವ್ದು ಬೇಕು ಎತ್ಕೊಳ್ಳಿ, ಎಲ್ಲ ಐಟಮ್ ಕೊಡ್ತೀನಿ, ಸುಟ್ಕೊಂಡು ನೀವೇ ತಿನ್ನಿ. ಬಟ್ ಈಗಲೇ ನನಗೆ ಅದಕ್ಕೇ ಎಲ್ಲಿ ಗೊತ್ತಾ, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿಗೆ ಹೋಗೋಕೆ ಇಷ್ಟ. ಅಲ್ಲಿ ಬಾಳೆ ಎಲೆ ಕೊಡ್ತಾರೆ ಅಂತ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಹೇಗಿತ್ತು ಫುಡ್ಡು? ಸಾರಿ, ಫುಡ್ ಅಲ್ಲ, ಸ್ನ್ಯಾಕ್ಸ್ ಚೆನ್ನಾಗಿತ್ತು. ಓಕೆ, ಟ್ರೈ ಮಾಡ್ಬೋದು ಒಂದ್ಸಲ. ಸೊ ನಾವೀಗ ನೆಕ್ಸ್ಟ್ ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ಅವ್ರದ್ದು ಹೊಸ ಬ್ರಾಂಚ್ ಓಪನ್ ಆಗಿದೆ ಅಂತ ಗೊತ್ತಿಲ್ಲ ನಮಗೆ. ಓಕೆ, ನೋಡೋಣ. ಬಟ್ ನಾವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೋಗಿದ್ದು ಅವಾಗ. ಇವಾಗ ಎಬಿ ಸಿಕ್ಕಾಪಟ್ಟೆ ಡೆವಲಪ್ ಆಗಿ ಬ್ರಾಂಚ್ ಎಲ್ಲ ಬೇರೆ ಮಾಡ್ಬೇಕು. ಲೊಕೇಶನ್ ಬೇರೆ ಇದೆ, ಆ ಲೊಕೇಶನ್ ಅಲ್ಲ. ಹೌದು, ಇದು ಬೇರೆ ಲೊಕೇಶನ್. ನೋಡೋಣ. ಅಪ್ಪು ಮಲ್ಲಿಕಾ ಬಿರಿಯಾನಿ ಭಯಂಕರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟವ್ರೆ. ನಾವು ಅವಾಗ ಸ್ವಲ್ಪ ಚಿಕ್ಕದಾಗಿದ್ದಾಗ ನೋಡಿದ್ದು ಹೋಟ್ಲು, ಅವಾಗೆಲ್ಲ ವೀಡಿಯೋ ಎಲ್ಲ ಮಾಡಿದ್ವಿ. ಬೇಜಾನ್ ಒಂದು 2-3 ಸಲ ಮಾಡಿದ್ವಿ ವೀಡಿಯೋ. ಅದು ಬಿಟ್ಟರೆ ಇವತ್ತೇ ಬರ್ತಾ ಇರೋದು ನಾನು, ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು. ಅದು ಇದು ಇನ್ನೊಂದು ಬ್ರಾಂಚ್ ಇದು. ಸೊ ಇಲ್ಲಿ ಬಂದ್ವಿ. ಹೆಂಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ, ಖುಷಿ ಆಗ್ತಾ ಇದೆ ಇಲ್ಲಿ ಬಂದು. ಅಂದರೆ ಆವಾಗ ಸ್ಟಾರ್ಟಿಂಗ್ ಡೇಸಲ್ಲಿ ವೀಡಿಯೋಸ್ ಮಾಡ್ತಾ ಇರಲ್ಲ, ಅವಾಗ ಚೆನ್ನಾಗಿತ್ತು, ಖುಷಿ ಆಗ್ತಿದೆ ಅಂತ ಹೇಳಿ ಚೆನ್ನಾಗಿತ್ತು. 2 ಬ್ರಾಂಚ್ ಮಾಡಿ ಚೆನ್ನಾಗಿ ಒಂಥರ ಇದು ಒಂಥರ ಈ ಹೋಟೆಲ್ಲೇ ಒಂಥರ ಐತೆ, ಇದು ವೈಬ್ ಚೆನ್ನಾಗಿದೆ ಒಂಥರ. ಒಳ್ಳೆ ದುಬೈಯಲ್ಲಿ ಇರುತ್ತಲ್ಲ ಆ ಥರ ಐತೆ, ಒಳ್ಳೆ ಕನ್ವೆನ್ಷನ್ ಹಾಲ್ ಫೀಲಿಂಗ್ ಬರ್ತಾ ಇದೆ ತಾನೇ. ಚೆನ್ನಾಗೈತೆ. ಅಲ್ಲಿ ಬೆಸ್ಟ್, ಇನ್ನೂ ಚೆನ್ನಾಗಿ ಬೆಳೀಲಿ ಇವರು. ಹಣ್ಣಾಗಿ ಏನು ಅನಿಸ್ತಾ ಇದೆ? ಅಣ್ಣ ಹಳೆ ಕಸ್ಟಮರ್, ನಾವಾದ್ರೆ ಹೋಟ್ಲ್ ಇದ್ದಾಗ ಬಂದಿದೀವಿ, ಅವರು ಒಂದು ಟ್ಯಾಗ್ಲೈನ್ ಐತೆ, ಏನು? ಮಲ್ಲಿಕಾ ಅಂತ. ಓ, ಮಲ್ಲಿಕಾ ಮಲ್ಲಿಕಾ ಫಸ್ಟ್ ಮಲ್ಲಿಕಾ ಎಷ್ಟೊಂದು ಬೆಳೆದಿದ್ದಾರೆ ಅಂತ ನನಗೆ ಖುಷಿ. ಆವಾಗ ಒಂದು ತಳ್ಳ ಬಂಡಿಗೆ ಮತ್ತೆ ಶೆಡ್ ಅಲ್ಲಿ ಹಾಕೊಂಡಿದ್ದು, ಶೆಡ್ ಅಲ್ಲಿ ಹಾಕೊಂಡು ಚಿಕ್ಕದ ಬಿಗಿನಿಂಗ್ ಅವಾಗಿಂದ ಬರ್ತಾ ಇದ್ದೀವಿ. ಆವಾಗಿಂದ ಬರ್ತಾ ಇರೋದು, ಇವಾಗ ಗಂಟು ಬರ್ತಾ ಇರೋದು. ಮಲ್ಲಿಕಾ ಈ ರೇಂಜ್ ಬೆಳೆದಿರೋದಕ್ಕೆ ಇವನು ಕಾರಣ ಇದೆ ಶೇರು. ಆರ್ಡರ್ ಮಾಡಿರೋದು 2 ಮಟನ್ ಬಿರಿಯಾನಿ, ಇದೆಲ್ಲ ನಾವು ಆರ್ಡರ್ ಮಾಡಿದ್ವಿ. ಚಿಲ್ಲಿ ಚಿಕನ್ ಕಬಾಬ್ ಮತ್ತೆ ಪೆಪ್ಪರ್ ಫ್ರೀ. ಮನೆಗೆ ಆರಾಮಾಗಿ ನಾವು ತಗೊಂಡು ಹೋಗ್ಬೋದು, ಅಲ್ಲೇ ಇಟ್ಟಿರ್ತಾನೆ. ನಮ್ಗೆ ಜಾಸ್ತಿ ಇದ್ರೆ ಪಾರ್ಸಲ್. ಹೆಂಗಿದೆ ಪಾಪು? ಸಾಕಾಗಿದೆ, ಆಫ್ಟರ್ ಲಾಂಗ್ ಟೈಮ್ ತಿಂತಿರೋದು. ಸೂಪರ್. ಅಣ್ಣ ಅಂತೂ ಫುಲ್ ಬ್ಯಾಟಿಂಗ್ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟಿದೆ. ನೋ ವರ್ಡ್ಸ್ ಆಫ್ಟರ್ ಡೇಟ್ ವಿತ್ ಮಲ್ಲಿಕಾ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಈ ಕಡೆ ಏನು ಪ್ಲಸ್ ಪಾಯಿಂಟ್ ಸೂಪರಾ, ಸಖತ್. ಆಕ್ಚುಲಿ ಪ್ಲಸ್ ಪಾಯಿಂಟ್ ಏನಂದ್ರೆ, ಮಲ್ಲಿಕಾ ಬಿರಿಯಾನಿ ಓನರ್ ಇದಾರಲ್ಲ, ಅವ್ರಿಗೆ ಕುರಿ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಇದೆ. ಮೇ ಬಿ ಅವ್ರ ಅಪ್ಪ ಏನೋ ಕುರಿ ಇದ್ ಮಾಡ್ತಾ ಇದ್ರಂತೆ, ಬೇಯಿಸ್ತಾ ಇದ್ರಂತೆ. ಕುರಿ ಬಗ್ಗೆ ನಾಲೆಜ್, ಒಳ್ಳೆ ನಾಲೆಜ್ ಐತೆ. ಅವ್ರೇನ್ ಮಾಡ್ತಾರೆ, ಕುರಿನ ಅವರೇ ತಂದ್ಬಿಡ್ತಾರೆ. ತಂದ್ಬಿಟ್ಟು ಅದ್ರಲ್ಲಿ ಯಾವ್ಯಾವ ಪಾರ್ಟ್ ಚೆನ್ನಾಗಿರುತ್ತೆ ಏನ್ ಮಾಡ್ತಾರೆ, ಅದನ್ನೇ ಯೂಸ್ ಮಾಡಿ ಮಾಡೋದು. ಬಿರಿಯಾನಿಗೆ ಕುರಿನ ತಗೊಂಡ್ಬಂದು ಮಾಡೋದು. ಯಾರು ಏನ್ ತಿನ್ಬೇಕು ಹೇಳಿದ್ನಲ್ಲ. ಊಟ ಎಲ್ಲ ಮುಗಿತು, ಸಕ್ಕತ್ತಾಗಿತ್ತು. ಒಂದು ಭರ್ಜರಿ ಬ್ಯಾಟಿಂಗ್, ನಾಟಿ ಸ್ಟೈಲ್. ಇಷ್ಟೇ ಆದರೂ ನಮಗೆ ನಾಟಿ ಊಟನೇ ಸೆಟ್ ಆಗೋದು. ಸಕ್ಕತ್ತಾಗಿತ್ತು ಬಿರಿಯಾನಿ ಮಾತ್ರ, ಫಸ್ಟ್ ಟೈಮ್ ಸಕ್ಕತ್ತಾಯ್ತಲ್ಲ. ಸೊ ಎಂಡ್ ಮಾಡ್ತಾ ಇದ್ವಿ ಬೀಡ ಜೊತೆಗೆ ತಿನ್ನಬೇಕು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ನಮ್ಮ ಡಿನ್ನರ್ ನೈಟ್ ಔಟಿಂಗ್.
ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಬಾಯ್ ಬಾಯ್.